Good morning, students. Welcome back to the Maths Vidya Shakti online, and I also welcome to the all teachers who have attended this session. Okay, so today we are going to start a next new chapter, that is lines and angles. Sixth chapter, 9th class. Okay, so that is lines and angles. Lines and angles. Okay. ಕನ್ನಡ ಒಳಗ್ ನಾವ್ ಏನಂತ ಕರಿತೀವಿ, ರೇಖೆಗಳು ಮತ್ತು ಕೋನಗಳು ಅಂತ ಕರಿತೇವೆ. ಓಕೆ, ಲೈನ್ಸ್ ಅಂಡ್ ಆಂಗಲ್ಸ್. ಲೈನ್ಸ್ ಅಂಡ್ ಆಂಗಲ್ಸ್ ಕನ್ನಡ ಒಳಗ್ ನಾವು ರೇಖೆಗಳು ಮತ್ತು ಕೋನಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ಇವತ್ತು ನಾವು ಈ ಒಂದು ಪಾಠದೊಳಗೆ ಏನ್ ಕಲಿತಾ ಇದ್ದೀವಿ ಅಂತಂದ್ರ, ಸೊ ಆಲ್ರೆಡಿ ನಮ್ಗೆ ಏನಾಗಿದೆ, ನಮ್ಗ ಒಂದು ರೇಖೆಯನ್ನ, when we draw the line, okay, so we want 2 points. Okay, we need 2 points to draw straight line. Okay, ಸೊ ಇದು ನೀವು ಒಂದು ಯಾವುದೇ ಒಂದು ಸರಳ ರೇಖೆಯನ್ನ ನೀವು ಡ್ರಾ ಮಾಡ್ಬೇಕಾದ್ರೆ ನಮ್ಗೆ ಏನಾಗ್ಬೇಕು, ಮಸ್ಟ್ ಅಂಡ್ ಶುಡ್ ನಮಗ 2 ಪಾಯಿಂಟ್ಸ್ ಬೇಕೇ ಬೇಕು. ಯಾಕಂದ್ರೆ ಒಂದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಇಲ್ಲೊಂದು ಎಂಡ್ ಪಾಯಿಂಟ್. ಹಾಗಾಗಿ ಇದಕ್ಕ ಲೈನ್ ಅಂತ ಕರಿತೀವಿ. ನಾವು ಜಸ್ಟ್ ಈಗ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದೀನಿ, ಹೌದಾ. ಸೊ ನೆಕ್ಸ್ಟ್ ನಾವು ಮತ್ತೊಂದು ಏನ್ ಹೇಳೋದಂದ್ರೆ, ನಮ್ಮ ಡೇ ಟು ಡೇ ಲೈಫ್ ಒಳಗ ನಾವು ಸಾಕಷ್ಟು, ಈಗ ಒಂದು ಯಾವುದೋ ಒಂದು ಬಾಕ್ಸ್ ಇರ್ಬೋದು ಅಥವಾ ಒಂದು ಸರ್ಫೇಸ್ ಇದು ಇರ್ಬೋದು, ಹೌದಾ. ಸೊ ಅಲ್ಲಿ ನಾವು ಅದರದ ಎಡ್ಜಸ್ ಎಲ್ಲ ಫುಲ್ ಸ್ಟ್ರೇಟ್ ಲೈನ್ ಇದ್ದಿದ್ದಂತ ನೋಡ್ತಾ ಇರ್ತೀವಿ. ಜಸ್ಟ್ ನಾನೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ಐ ಕನ್ಸಿಡರ್ ದಿಸ್ ಆಸ್ ಅ ಸ್ಮಾಲ್ ಬಾಕ್ಸ್. ಓಕೆ, ಈ ರೀತಿ ಒಂದು ಬಾಕ್ಸ್ ಇತ್ತು ಅಂದ್ರೆ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಇಲ್ಲೇ ಈ ರೀತಿ ಅದರದ್ದು ಒಂದು ಸ್ಟ್ರೇಟ್ ಲೈನ್ ಇರ್ತಕ್ಕಂತ ಒಂದು ಎಡ್ಜಸ್ ಅನ್ನ ನಾವು ನೋಡ್ತಾ ಇರ್ತೀವಿ, ಹೌದಾ. ಸೊ ಇವೆಲ್ಲ ನಮಗ ಒಂದು ಲೈನ್ಸ್ ಗೆ ನಮಗ ಎಕ್ಸಾಂಪಲ್. ಅದೇ ರೀತಿ ನಮ್ಮ ಒಂದು ಸೈನ್ಸ್ ಕ್ಲಾಸ್ ಒಳಗ್, ಹೌದಾ, ಸೈನ್ಸ್ ಕ್ಲಾಸ್ ಒಳಗ್ ನೀವು ಯಾವ್ದನ್ನ ಸ್ಟ್ರೇಟ್ ಲೈನ್ ಅನ್ನ ನೋಡ್ತಾ ಇರ್ತೀರಿ ಎಲ್ಲೇ. ಫಾರ್ ಎಕ್ಸಾಂಪಲ್ ನೀವು ಯಾವ್ದನ್ನ ಕಲಿಬೇಕಾದ್ರ ಇನ್ ಸೈನ್ಸ್, you studying the properties of light by drawing the ray diagram, ಹೌದಾ. ಪ್ರಾಪರ್ಟೀಸ್ ಆಫ್ ಲೈಟ್ ಅನ್ನ ಕಲಿತಾ ಇರ್ತೀರಿ ಸೈನ್ಸ್ ಕ್ಲಾಸ್ ಒಳಗೆ, ಹೌದಾ. ಸೊ ಆ ಪ್ರಾಪರ್ಟೀಸ್ ಆಫ್ ಲೈಟ್ ಅನ್ನ ಯಾವ ರೀತಿ ಕಲಿತಾ ಇರ್ತೀರಿ ನೀವು, ವೆನ್ ಲೈಟ್ ಮೂವ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, ಇಟ್ ವಿಲ್ ಬಿ ಚೇಂಜಸ್ ಇಸ್ ಡೈರೆಕ್ಷನ್. ಓಕೆ, ಅದನ್ನ ನಾವು ಯಾವ ರೀತಿ ಇದನ್ನ ರೆಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ, ಜಸ್ಟ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವಿ, ಹೌದಾ. ಇಲ್ಲೊಂದು ರೇ ಬರ್ತಾ ಇದೆ, ಹೌದಾ, ಅಂದ್ರೆ ಇದು ಲೈಟ್ ರೇ, ಹೌದಾ. ಮತ್ತಿದು ಇಲ್ಲಿ ಈ ಮೀಡಿಯಂ ದಿಂದ ಈ ಮೀಡಿಯಂಗೆ ಪಾಸ್ ಆತಂದ್ರೆ ಇದ್ರದ ಡೈರೆಕ್ಷನ್ ನಮಗಿಲ್ಲೇ ಚೇಂಜ್ ಆಗ್ತಾ ಇರ್ತದೆ. ಈ ರೀತಿ ನಾವು ಒಂದು ಸ್ಟ್ರೇಟ್ ಲೈನ್ ಅನ್ನ ಯೂಸ್ ಮಾಡ್ಕೊಂಡು ಪ್ರಾಪರ್ಟೀಸ್ ಆಫ್ ಲೈಟ್ ಅನ್ನ ನಾವು ಸೈನ್ಸ್ ಕ್ಲಾಸ್ ಒಳಗ ಕಲ್ತಿದ್ವಿ, ಹೌದಾ. ಸೊ ಇದು ಒಂದು ಇಂಟ್ರೊಡಕ್ಷನ್ ಲೈನ್ಸ್ ಮತ್ತೆ ಆಂಗಲ್ಸ್ ಗೆ. ನಾವು ಬರೀ ಮ್ಯಾಥ್ಸ್ ಗೆ ರಿಲೇಟೆಡ್ ಇರ್ತಕ್ಕಂಥದ್ದನ್ನ ಕಲಿತಾ ಇಲ್ಲ, ಇದು ನಮ್ಮ ಡೇ ಟು ಡೇ ಲೈಫ್ ಒಳಗ ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಅದು ಬಿಟ್ಟು ನಮ್ಮ ಒಂದು ಡೇ ಟು ಡೇ ಲೈಫ್ ಒಳಗು ನಾವು ಈ ಲೈನ್ಸ್ ಮತ್ತೆ ಆಂಗಲ್ಸ್ ಗಳನ್ನ ನೋಡ್ತಾ ಇರ್ತೀವಿ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ನಾವು ಕಲಿತಾ ಇರೋದು ಬೇಸಿಕ್ ಕಾನ್ಸೆಪ್ಟ್ ಅಂಡ್ ಡೆಫಿನೇಷನ್ ಅಂತ ಹೇಳಿ, ಹೌದಾ. ಬೇಸಿಕ್ ಕಾನ್ಸೆಪ್ಟ್ ಅಂಡ್ ಬೇಸಿಕ್ ಟರ್ಮ್, ಹೌದಾ. ಬೇಸಿಕ್ ಟರ್ಮ್ ಆರ್ ಕಾನ್ಸೆಪ್ಟ್ ಅಂಡ್ ಡೆಫಿನೇಷನ್. ಸೊ ಲೈನ್ಸ್ ಗೆ ರಿಲೇಟೆಡ್ ಇರ್ತಕ್ಕಂಥ ಯಾವ್ಯಾವ ಟರ್ಮ್ಸ್ ಗಳದಾವು ಅವನನ್ನ ಕಲಿಯೋಣಂತ, ಹೌದಾ. ಹಾಗಾದ್ರೆ ಯಾವ್ದಿದೆ ನೋಡ್ರಿ, ಬೇಸಿಕ್ ಟರ್ಮ್ ಅಂಡ್ ಡೆಫಿನೇಷನ್, ಹೌದಾ. ಬೇಸಿಕ್ ಅಂದ್ರ ಮೂಲ ಪದಗಳು ಮತ್ತು ವಾಕ್ಯಗಳು, ದಟ್ ರಿಲೇಟೆಡ್ ಟು ದ ಲೈನ್ಸ್, ಹೌದಾ. ಲೈನ್ಸ್ ಗೆ ನಮಗ ರಿಲೇಟೆಡ್ ಇರ್ತಕ್ಕಂತ ಒಂದಿಷ್ಟು ಬೇಸಿಕ್ ಟರ್ಮ್ಸ್ ನಿಮ್ಗೆ ಆಲ್ರೆಡಿ ಅವು ಗೊತ್ತಿದಾವ್, ಬಟ್ ಅದ್ರದ್ದು ಡೆಫಿನೇಷನ್ಸ್ ಗೊತ್ತಿಲ್ಲ, ಆಮೇಲೆ ಇದಕ್ಕೆ ಅಂತ ಕರೀತಾರಂತ ಗೊತ್ತಿಲ್ಲ. ಸೊ ಅದನ್ನ ಒನ್ ಬೈ ಒನ್ ಅನ್ನ ನೋಡೋಣಂತ. ಹಾಗಾದ್ರೆ ಫಸ್ಟ್ ಒನ್ ಇರೋದು ಯಾವುದು, ಫಸ್ಟ್ ಒನ್ ಏನಂದ್ರ ಲೈನ್ ಸೆಗ್ಮೆಂಟ್. ಓಕೆ, ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಅಂತ ಇದೆ. ಸೊ ಇದನ್ನ ಕನ್ನಡ ಒಳಗ್ ನಾವೇನಂತ ಕರಿತೇವಂದ್ರ ರೇಖಾಖಂಡ ಅಂತ ಕರಿತೇವೆ, ಹೌದಾ. ಇನ್ ಕನ್ನಡ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ರೇಖಾಖಂಡ.
ಲೈನ್ ಸೆಗ್ಮೆಂಟ್ ಆರ್ ರೇಖಾಖಂಡ ಅಂತ ಇದೆ. ಸೊ ಲೈನ್ ಸೆಗ್ಮೆಂಟ್ ಡೆಫಿನೇಷನ್ ಇದು ಬೇಸಿಕ್ ಟರ್ಮ್ ಆಯ್ತು ನಮ್ಗೀಗ. ಲೈನ್ ಸೆಗ್ಮೆಂಟ್ ಅಂದ್ರೆ ಬೇಸಿಕ್ ಟರ್ಮ್ಸ್ಗಳು. ಬಟ್ ಅದು ಅಂದ್ರೇನು ಡೆಫಿನೇಷನ್ಸ್ ಬೇಕಲ್ಲ ನಮ್ಗೆ. ಹಾಗಾದ್ರೆ ಡೆಫಿನೇಷನ್ ಏನ್ ನೋಡ್ರಿ, ಲೈನ್ ಸೆಗ್ಮೆಂಟ್ ಅಂದ್ರ ಅ ಪಾರ್ಟ್ ಆಫ್ ಲೈನ್ ವಿತ್ 2 ಎಂಡ್ ಪಾಯಿಂಟ್ಸ್ ಇಸ್ ಕಾಲ್ಡ್ ಅ ಲೈನ್ ಸೆಗ್ಮೆಂಟ್. ಹೌದಾ? ಸೊ ಅದೇನಾಗಿದೆ ಅಂದ್ರ ನಮ್ಗೆ ಸಾಕಷ್ಟು ನಮ್ಗೆ ಸ್ಟ್ರೇಟ್ ಲೈನ್ ಸಿಗ್ತೈತಿ, ಬಟ್ ಲೈನ್ ಸೆಗ್ಮೆಂಟ್ ಅನ್ನೋದು ಪಾರ್ಟ್ ಆಫ್ ಲೈನ್. ಹೌದಾ? ನಾವೊಂದು ಲೈನ್ ಅನ್ನ ತಗೊಂಡೆ, ದಟ್ ಈಸ್ ದ ಪಾರ್ಟ್ ಆಫ್ ಲೈನ್ ವಿತ್ 2 ಎಂಡ್ ಪಾಯಿಂಟ್. ಓಕೆ, ಎ ಬಿ. ಹೌದಾ? ಎ ಅಂಡ್ ಬಿ. ಇಲ್ಲಿ ಇದು ದಿಸ್ ಇಸ್ ದ ಪಾರ್ಟ್ ಆಫ್ ಲೈನ್ ಅಂಡ್ ವಿತ್ 2 ಎಂಡ್ ಪಾಯಿಂಟ್ ಅಂದ್ರೆ 2 ಅಂತ್ಯ ಬಿಂದುಗಳಿರ್ತಾವು. 2 ಎಂಡ್ ಪಾಯಿಂಟ್ಸ್ ಅಂದ್ರ ಇದು ಒಂದು ಕನ್ನಡ ಒಳಗೂ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಇದೊಂದು ಸರಳ ರೇಖೆಯ ಭಾಗವಾಗಿದ್ದು ಇದಕ್ಕ 2 ಅಂತ್ಯ ಬಿಂದುಗಳು ಇರ್ತಾವು. ಹೌದಾ? 2 ಸೈಡ್. ಇಲ್ಲೇ ನಾನು ಈ ಪಾಯಿಂಟ್ ಅನ್ನ ಈ ರೀತಿ ಡಿನೋಟ್ ಮಾಡಿದೆ ಅಂದ್ರೆ ಇಟ್ ರೆಪ್ರೆಸೆಂಟ್ ದ ಎಂಡ್ ಪಾಯಿಂಟ್. ಓಕೆ, ಸೊ ಇದು ಲೈನ್ ಸೆಗ್ಮೆಂಟ್ ಅಂದ್ರೆ ಏನಾಯ್ತು, ಎ ಬಿ ಅನ್ನೋದು ನಮಗೆ ಏನಾಯ್ತು, ಲೈನ್ ಸೆಗ್ಮೆಂಟ್. ಹೌದಾ? ಸೊ ಹಾಗಾದ್ರೆ ಇದರ ಡೆಫಿನೇಷನ್ ಅನ್ನ ಬರ್ಸ್ಬಹುದು ನಾನು. ಲೈನ್ ಸೆಗ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ಲೈನ್. ಹೌದಾ? ಲೈನ್ ವಿತ್ 2 ಎಂಡ್ ಪಾಯಿಂಟ್. 2 ಎಂಡ್ point is called what? Line segment. Okay, line segment or ರೇಖಾಖಂಡ. ಹೌದಾ? ಜಸ್ಟ್ ನೀವು ಈ ರೀತಿ ನಿಮ್ಗ ನಾನು ಸ್ಟಾರ್ಟಿಂಗ್ ನ ಹೇಳಿದೆ, ಈ ರೀತಿ ನಿಮ್ಗೆ ಲೈನ್ಸ್ ಗಳು ಗೊತ್ತಿದಾವು, ಬಟ್ ಅದಕ್ಕ ಅದೇ ಅಂತ ಹೇಳ್ತಾರು ಅಥವಾ ಅದಕ್ಕ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತಾರು ಅಥವಾ ಆಂಗಲ್ ಅಂತ ಹೇಳ್ತಾರ ಅನ್ನೋದು ನಿಮಗ್ ಗೊತ್ತಿಲ್ಲ. ಹೌದಾ? ಸೊ ಹಾಗಾಗಿ ಇದು ದಿಸ್ ಇಸ್ ದ ಪಾರ್ಟ್ ಆಫ್ ಅ ಲೈನ್ ವಿತ್ 2 ಎಂಡ್ ಪಾಯಿಂಟ್ ಈಸ್ ಕಾಲ್ಡ್ ಅ ಲೈನ್ ಸೆಗ್ಮೆಂಟ್. ಓಕೆ, ದಿಸ್ ಇಸ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಯಾವ್ದಂದ್ರ ರೇ. ರೇ ಅಂದ್ರ ನಾವೇನಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. So I can rub this line segment. Okay, so in line segment ಅಂದ್ರೆ ಇಲ್ಲಿ ನೋಡ್ರಿ ಸೆಕೆಂಡ್ ಬರೋದು ರೇ. ಹೌದಾ? ರೇ ಇದನ್ನ ಕನ್ನಡ ಒಳಗ್ ನಾವ್ ಏನಂತ ಕರಿತೇವಂದ್ರ ಕಿರಣ. ಹೌದಾ? ಕಿರಣ. ರೇ ಅಂದ್ರೇನು? ಕಿರಣ ಅಂತ ಕರಿತೇವೆ. ಹೌದಾ? ಸೊ ಅಲ್ಲಿ ಏನಾಗತ್ತ, ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅ ಲೈನ್ ವಿತ್ ಓನ್ಲಿ 1 ಎಂಡ್ ಪಾಯಿಂಟ್. ಹೌದಾ? ಇಲ್ಲಿ ಏನಾಗಿತ್ತು, ಲೈನ್ ಸೆಗ್ಮೆಂಟ್ ಒಳಗೆ ಏನಾಗಿತ್ತು, 2 ಎಂಡ್ ಪಾಯಿಂಟ್ ಇದು. ಬಟ್ ರೇ ಒಳಗೆ ಏನಾಗಿದೆ, ಓನ್ಲಿ 1 ಎಂಡ್ ಪಾಯಿಂಟ್ ಇತ್ತಂದ್ರ ನಾವ್ ಅದಕ್ಕ ರೇ ಅಂತ ಕರಿತೀವಿ. ಓಕೆ, ಸೊ ಯಾವ ರೀತಿ ಅಂದ್ರ ದಿಸ್ ಇಸ್ ಅ ಎಂಡ್ ಪಾಯಿಂಟ್ ಇದು. ಹೌದಾ? 1 ಪಾಯಿಂಟ್ ಅಂದ್ರೆ ಓನ್ಲಿ 1 ಎಂಡ್ ಪಾಯಿಂಟ್ ಇರ್ತೈತಿ. ಇದನ್ನ ಎ ಅಂತ ಕನ್ಸಿಡರ್ ಮಾಡ್ತೀನಿ. ರೈಟ್? ಇಲ್ಲಿ ಏನ್ ಮಾಡ್ತಿರ್ತೇನೆ, ಇಲ್ಲಿ ಹಂಗೆ ಬಿ ಅಂತ ಮಾಡಿ ನಾವ್ ಇದನ್ನ ಏನ್ ಮಾಡ್ಬೋದು, ವಿ ಕ್ಯಾನ್ ಎಕ್ಸ್ಟೆಂಡ್. ಹೌದಾ? ಇನ್ಫೈನೈಟ್ಲಿ. ಹೌದಾ? ಸೊ ಇದನ್ನ ಏನ್ ಮಾಡ್ಬೋದು, ನಂಗೆ ಎಲ್ ಬೇಕು ಹಾಗೆ ಈ ರೀತಿ ಅದನ್ನ ನಾನು ಮೂವ್ ಮಾಡ್ಬೋದು. ಅಂದ್ರ ಇಲ್ಲಿ ಏನಾಗಿದೆ, ರೇ ಇಸ್ ಅ ಪಾರ್ಟ್ ಆಫ್ ಲೈನ್ ವಿತ್ ಓನ್ಲಿ 1 ಎಂಡ್ ಪಾಯಿಂಟ್. ಅಂದ್ರೆ ಇಲ್ಲಿ 1 ಎಂಡ್ ಪಾಯಿಂಟ್. ಇದನ್ನ ನಾನು ಈ ರೀತಿ ನಾವ್ ಏನ್ ಮಾಡ್ಬೋದು, ಇಲ್ಲಿ ಏನ್ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ಇದು ಇಲ್ಲಿ ಎಂಡ್ ಪಾಯಿಂಟ್ ಇದೆ. ಓಕೆ, ಸೊ ಇಲ್ಲಿ ಏನಾಗಿದೆ, ಈ ರೀತಿ ಇಲ್ಲೇ ನಾನು ಇಲ್ಲಿ ಇನ್ನೊಂದ್ ಕಡೆ ಎಂಡ್ ಪಾಯಿಂಟ್ ಇಲ್ಲ, ಹಾಗಾಗಿ ಆ ಎಂಡ್ ಪಾಯಿಂಟ್ ಅನ್ನ ನಾನು ಏನ್ ಮಾಡ್ಬೋದು, ಇಲ್ಲಿ ಈ ರೀತಿ ಬರೋದು, ಇದನ್ನ ಎಂಡ್ ಪಾಯಿಂಟ್ ಅನ್ನ ಎಕ್ಸ್ಟೆಂಡ್ ಮಾಡಬಹುದು. ದಿಸ್ ಇಸ್ ಕಾಲ್ಡ್ ಅ ರೇ, ಆರ್ ಇನ್ ಕನ್ನಡ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಕಿರಣ. ಹೌದಾ? ಇದರ ಡೆಫಿನೇಷನ್ ಬರ್ಸ್ಬೋದಾ ನಾನು ಇವಾಗ? ಸೊ ರೇ ಇಸ್ ಅ part of line. Okay, part of line with only 1 end point. ಒಂದೇ ಒಂದು ಇದು ಎಂಡ್ ಪಾಯಿಂಟ್ ಅನ್ನ ಇದು ಹೊಂದಿರ್ತೈತಿ. ರೈಟ್? ಎಂಡ್ ಪಾಯಿಂಟ್. ಸೊ ನಾವ್ ಇದಕ್ಕೆ ಏನಂತ ಕರಿತೀವಿ, ರೇ ಅಂತ ಕರಿತೀವಿ. ಪಾಯಿಂಟ್ is called ರೇ. ಹೌದಾ? ಈ ರೇ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಡಿನೋಟ್ ಮಾಡ್ತೀವಿ ಅಂದ್ರ ಇಲ್ಲೇ ನೋಡ್ರಿ, ಎ ಬಿ
ಹೌದಾ. ಜಸ್ಟ್ ಎ ಬಿ ಬರ್ದಿವಿ ಅಂದ್ರ ದಿಸ್ ಇಸ್ ದ ಲೈನ್ ಸೆಗ್ಮೆಂಟ್. ಓಕೆ, ಇಟ್ ರೆಪ್ರೆಸೆಂಟ್ ಅ ಲೈನ್ ಸೆಗ್ಮೆಂಟ್. ಐ ಕ್ಯಾನ್ ಡ್ರಾ ಲೈನ್. ಓಕೆ, ಸೊ ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಈ ಲೈನ್ ಅನ್ನ ಇಲ್ಲಿ ನಾನು ಈ ರೀತಿ ಮಾಡಿದೆ ಅಂದ್ರ, ಎ ಬಿ ಮೇಲೆ ನಾನು ಲೈನ್ ಅನ್ನ ಎಳೆದೆ ಅಂದ್ರ ಅದೇನಾಗತ್ತ, ರೇ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತೈತಿ. ಅರ್ಥ ಆಯ್ತಾ? ಸೊ ಓನ್ಲಿ ನಾನು ಎ ಬಿ ಬರದೆ ಅಂದ್ರ ದಿಸ್ ಇಸ್ ದ ಲೈನ್ ಸೆಗ್ಮೆಂಟ್. ಎ ಬಿ ಮೇಲೆ ಈ ರೀತಿ ಲೈನ್ ಅನ್ನ ಹಾಕಿದೆ ಅಂದ್ರ ದಿಸ್ ರೆಪ್ರೆಸೆಂಟ್ ರೇ ಅಂತ ರೆಪ್ರೆಸೆಂಟ್ ಮಾಡ್ತೈತಿ. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನಮಗ್ ಬರ್ತಾ ಇರೋದು ಯಾವ್ದಂತಂದ್ರ ಥರ್ಡ್ ಒನ್, ಕೋಲಿನಿಯರ್ ಪಾಯಿಂಟ್ ಅಂತ ಇದೆ. ಹೌದಾ? ಸೊ ಇದನ್ನ ರಬ್ ಮಾಡಬಹುದು ನಾನು. ನೆಕ್ಸ್ಟ್ ಬರೋದು ಕೋಲಿನಿಯರ್ ಪಾಯಿಂಟ್. ಕೋಲಿನಿಯರ್ ಪಾಯಿಂಟ್ಸ್. ಕೋಲಿನಿಯರ್ ಪಾಯಿಂಟ್ ಇದಕ್ಕೆ ನಾವು ಕನ್ನಡ ಒಳಗೆ ಏನಂತ ಕರಿತೇವೆ ಅಂದ್ರ ಏಕರೇಖಾಗತ ಬಿಂದುಗಳು ಅಂತ ಕರಿತೇವೆ. ಕೋಲಿನಿಯರ್ ಪಾಯಿಂಟ್ಸ್ ಅಂದ್ರ ಏಕರೇಖಾಗತ ಬಿಂದುಗಳು. ಸೊ ಇದು ಏನಾಗತ್ತ, ಇಫ್ 3 or more points lie on the same line, ಓಕೆ, ಅದಕ್ಕೆ ನಾವೇನಂತ ಕರಿತೀವಿ, ಕೋಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೇವಿ. ಹೌದಾ? ಸೊ ಕೋಲಿನಿಯರ್ ಪಾಯಿಂಟ್ಸ್ ಅಂದ್ರ ಇದೊಂದು ನಮಗ ಸರಳ ರೇಖೆ. ಐ ಕ್ಯಾನ್ ರೈಟ್ ಡ್ರಾ ಒನ್ ಸ್ಟ್ರೇಟ್ ಲೈನ್. ಓಕೆ, ಸೊ ಇಲ್ಲಿ ಏನಾಗತ್ತ, ಅವ್ರ ಏನ್ ಡೆಫಿನೇಷನ್ ಹೇಳ್ತಾ ಇದಾರೆ ನೋಡ್ರಿ, ಇಫ್ 3 or more points lie on the same line. So 1, 2, 3, 4, 5. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಸ್ವಲ್ಪ ಇದನ್ನ ಮಾಡ್ರಿ. ಸೊ ಈ ಲೈನ್ ಮೇಲೆ ನನಗೆ ಇಲ್ಲಿ ಏನಾಗಿದೆ, ನಾನು ಇದನ್ನ ಎ ಅಂತ ಬರಿತೀನಿ, ಬಿ ಅಂತ ಬರಿತೀನಿ. ದಿಸ್ ಇಸ್ ಸಿ ಅಂಡ್ ದಿಸ್ ಇಸ್ ಇ, ಡಿ ಅಂಡ್ ದಿಸ್ ಇಸ್ ಇ. ಓಕೆ, ಸೊ ಇಲ್ಲಿ ಒಂದೇ ಲೈನ್ ಮೇಲೆ 3 ಅಥವಾ 3ಕ್ಕಿಂತ ಹೆಚ್ಚು ಅಥವಾ 3 or more points lie on the same line. Okay, so that points ನಾವೇನಂತ ಕರಿತೇವಿ, ಕೋಲಿನಿಯರ್ ಪಾಯಿಂಟ್ ಅಂತ ಕರಿತೇವಿ. ಅಕಸ್ಮಾತ್ ಈ ಪಾಯಿಂಟ್ಸ್ ಇಲ್ಲಿ ಇರ್ಲಿಲ್ಲ ಅಂತಂದ್ರ, ಆ ಪಾಯಿಂಟ್ಸ್ ಗಳು ಬೇರೆ ಬೇರೆ ಕಡೆ ಇದ್ವು ಅಂದ್ರ, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಹೌದಾ? ಇಲ್ಲಿ ಡಿ ಇದೆ. ರೈಟ್? ಆಮೇಲೆ ಇದು ಇ ಅನ್ನೋದು ಇಲ್ಲಿದೆ ಅಂತ ತಿಳ್ಕೊರಿ. ಹೌದಾ? ಸೊ ಇವೇನಾಯ್ತು, 3 ಪಾಯಿಂಟ್ಸ್ ಅಥವಾ 3ಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಈ ಸೇಮ್ ಲೈನ್ ಮೇಲೆ ಲೈ ಆಗ್ಲೇ ಇಲ್ಲ ಅಂತಂದ್ರ ನಾವ್ ಅದಕ್ಕ ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ, ಅಥವಾ ಕನ್ನಡ ಒಳಗ ಏಕರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ. ಇವು ರೇಖಾಗತ ಬಿಂದುಗಳು, ಅದು ಏಕರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ ಕನ್ನಡ ಒಳಗ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಏನಂದ್ರ ಆಂಗಲ್ಸ್ ಅಂತ ಬರ್ತೈತಿ ನೋಡ್ರಿ. ಹೌದಾ? ಆಂಗಲ್ ಅಂದ್ರೆ ಆಲ್ಮೋಸ್ಟ್ ನೀವು ಈ ಟರ್ಮ್ ಅನ್ನ ಕಲ್ತಿರ್ತೀರಿ. ಹೌದಾ? ಸೊ ಆಂಗಲ್ ಅಂದ್ರೆ ಏನಿದೆ ನೋಡ್ರಿ, ಆಂಗಲ್. ಹೌದಾ? ಇದಕ್ಕೆ ನಾವು ಕನ್ನಡ ಒಳಗ ಕೋನಗಳು ಅಥವಾ ಕೋನ ಅಂತ ಕರಿತೀವಿ. ರೈಟ್? ಹೌದಾ? ಆಂಗಲ್ ಡೆಫಿನೇಷನ್ ಏನಿದೆ ನೋಡ್ರಿ, ಆಂಗಲ್ ಇಸ್ ಫಾರ್ಮ್ಡ್ when two rays originate from the same end point. ಹೌದಾ? ಆಂಗಲ್ ಯಾವಾಗ ನಮ್ಗ ಅದು ಒರಿಜಿನೇಟ್ ಆಗ್ತೈತಿ ನೋಡ್ರಿ, ಆಂಗಲ್ ಇಸ್ ಫಾರ್ಮ್ when two rays originate from the same end point. ಅಂದ್ರ ಇಲ್ಲೊಂದು, ಹೌದಾ? ಈಗ ನಮ್ಗ ನಾನು ಇಲ್ಲೊಂದು ಏನ್ ಮಾಡ್ತೀನಿ, ರೇ ಅನ್ನ ಡ್ರಾ ಮಾಡ್ತೀನಿ. ಸೇಮ್ ಇದೇ ಪಾಯಿಂಟ್ ನಿಂದ ಈ ಸೈಡ್ ಒಂದು ರೇ ಅನ್ನ ಡ್ರಾ ಮಾಡ್ತೇನೆ. ಈ ರೀತಿ ನಾನು ಇದನ್ನ ಮಾಡ್ತೇನೆ. ಹೌದಾ? ಈ ರೀತಿ ಎರಡು ಕಿರಣಗಳ ಒಂದೇ ಎಂಡ್ ಪಾಯಿಂಟ್ ನಿಂದ, ಒಂದೇ ಅಂತ್ಯ ಬಿಂದುದಿಂದ ಈ ಎರಡೂ ಪಾಯಿಂಟ್ ಗಳು, ಕಿರಣಗಳು ನಮಗ ಡ್ರಾ ಆಯ್ತು ಅಂದ್ರ ಅಲ್ಲಿ ಏನ್ ಫಾರ್ಮ್ ಆಗ್ತಿತ್ತಲ್ಲ, ಈ ಸ್ಪೇಸ್. ಹೌದಾ? ಇದಕ್ ನಾವೇನಂತ ಕರಿತೇವೆ ಅಂದ್ರ ಆಂಗಲ್ ಅಂತ ಕರಿತೀವಿ. ಕರೆಕ್ಟಾ? ಆಂಗಲ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಡೆಫಿನೇಷನ್ ಬರ್ಸ್ಬಹುದಾ? ಆಂಗಲ್ is formed when two rays
two rays originate ಹೌದಾ originate from the same end point. Originate from the same end point. Same end point. Okay. Okay. Right. So ಹಾಗಾದ್ರೆ angle ಅಂದ್ರೆ ಏನ್ ನಮ್ಗೆ ಏನಾಗತ್ತೆ ಹೇಳ್ರಿ, angle is formed. Angle ಯಾವಾಗ ಆಗ್ತಿದೆ ಅಂದ್ರ when two rays ಅಂದ್ರೆ ಎರಡು ಕಿರಣಗಳು ಅಥವಾ ಟೂ ರೇಸ್ ಒರಿಜಿನೇಟ್, ಆ ಎರಡು ಕಿರಣಗಳು ನಮಗ ಡ್ರಾ ಆಗ್ಬೇಕು ಯಾವಾಗಂದ್ರ ಫ್ರಮ್ ದ ಸೇಮ್ ಎಂಡ್ ಪಾಯಿಂಟ್. ಇಲ್ಲಿ ಒಂದೇ ಎಂಡ್ ಪಾಯಿಂಟ್ ನಿಂದ ನಾನು ಈ ಸೈಡ್ ಒಂದು ರೇ ಅನ್ನ ಡ್ರಾ ಮಾಡಿದೆ, ಈ ಸೈಡ್ ಒಂದು ರೇ ಅನ್ನ ಡ್ರಾ ಮಾಡಿದಾಗ ನಂಗೆ ಇಲ್ಲೊಂದು ಸ್ಪೇಸ್ ಫಾರ್ಮ್ ಆಯ್ತು. ದಿಸ್ ಇಸ್ ಕಾಲ್ಡ್ ಅ ಆಂಗಲ್ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲ ನಮಗೆ ಏನಾಗ್ತಾವ ಹೇಳ್ರಿ, ಬೇಸಿಕ್ ಟರ್ಮ್ ಅದು ವಿತ್ ಡೆಫಿನೇಷನ್ ಅನ್ನ ನಾವ್ ಇವತ್ತ ಕಲ್ತೀವಿ. ಓಕೆ, ಸೊ ಹಾಗಾದ್ರೆ ಇದ್ರದ್ದು ಒಂದು ಸಿಮ್ಯುಲೇಷನ್ ಇದೆ, ತೋರಿಸ್ತೀನಿ ನಿಮಗ, ಅಂದ್ರೆ ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಒಂದ್ ಸೆಕೆಂಡ್ ಶೇರ್ ಮಾಡ್ತಾ ಇದ್ದೀನಿ. ಒಂದ್ ಸೆಕೆಂಡ್. ಅದು ಶೇರ್ ಆಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಏನಾಗಿತ್ತು, ನಮಗೀಗ ಆಂಗಲ್ ಅಂತ ಇದೆ, ಅದನ್ನ ನಾವು ಈಗ ಡೆಫಿನೇಷನ್ ಅನ್ನ ಕಲ್ತೀವಿ. ಈಗ ನೆಕ್ಸ್ಟ್ ಕಲಿಯೋದು ಯಾವ್ದಂದ್ರ ಟೈಪ್ಸ್ ಆಫ್ ಆಂಗಲ್ಸ್. ಓಕೆ, ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ನಾನು ಇವಾಗ ಕಲಿಸ್ತಾ ಇದ್ದೀನಿ. ಓಕೆ, ಟೈಪ್ಸ್ ಆಫ್ ಆಂಗಲ್ಸ್. ಟೈಪ್ಸ್ ಆಫ್ ಆಂಗಲ್ಸ್. ಓಕೆ, ಟೈಪ್ಸ್ ಆಫ್ ಆಂಗಲ್ಸ್. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಕೋನಗಳ ವಿಧಗಳು ಅಥವಾ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ನೀವು ಕಲ್ತಿರಬಹುದು. ಓಕೆ, ದೇರ್ ಆರ್ 6 ಟೈಪ್ಸ್ ಆಫ್ ಆಂಗಲ್ಸ್. ಓಕೆ, ಎಷ್ಟಿದೆ ನೋಡ್ರಿ ಟೈಪ್ಸ್ ಆಫ್ ಆಂಗಲ್ಸ್? 6 ಟೈಪ್ಸ್ ಅದಾವ. ಓಕೆ, ಸೊ ಒಂದು ಅಕ್ಯೂಟ್ ಆಂಗಲ್ ಇದೆ, ಒಂದು ರೈಟ್ ಆಂಗಲ್ ಇದೆ, ಒಂದು ಅಬ್ಟ್ಯೂಸ್ ಆಂಗಲ್ ಇದೆ, ಒಂದು ಸ್ಟ್ರೇಟ್ ಆಂಗಲ್, ರಿಫ್ಲೆಕ್ಟ್ ಆಂಗಲ್ ಅಂಡ್ ಫುಲ್ ರೊಟೇಷನ್ ಆಂಗಲ್ ಅಂತ ಇದೆ. ಹೌದಾ? ಸೊ ಈಗ ನಾವು ಲರ್ನ್ ಒನ್ ಬೈ ಒನ್. ಓಕೆ, ಸೊ ಫಸ್ಟ್ ಒನ್ ಯಾವ್ದಂದ್ರ ಅಕ್ಯೂಟ್ ಆಂಗಲ್. ಟೈಪ್ಸ್ ಆಫ್ ಆಂಗಲ್ಸ್ ಒಳಗೆ ನಾವು ಯಾವ್ದನ್ನ ಕಲಿತಾ ಇದೀವಿ? ಫಸ್ಟ್ ಒನ್ ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್. ಹೌದಾ? ಅಕ್ಯೂಟ್ ಆಂಗಲ್ ಅದನ್ನ ನಾವು ಕನ್ನಡ ಒಳಗೆ ಏನಂತ ಕರಿತೇವಂದ್ರ ಲಘು ಕೋನ ಅಂತ ಕರಿತೇವಿ. ಹೌದಾ? ಲಘು ಕೋನ. ಸೊ ಇಲ್ಲಿ ಏನಾಗಿತ್ತು, ಅಕ್ಯೂಟ್ ಆಂಗಲ್ ಮೀನ್ಸ್ ಅಲ್ಲೇ ಆಂಗಲ್ಸ್ ಈಸ್ ಲೆಸ್ ದೆನ್ 90 ಡಿಗ್ರಿ. ಹೌದಾ? ಲೆಸ್ ದೆನ್ 90 ಡಿಗ್ರಿ ಇತ್ತಂದ್ರ, ಹೌದಾ, ಅಲ್ಲೇ 0ಕ್ಕಿಂತ ಜಾಸ್ತಿ, ಹೌದಾ, ಗ್ರೇಟರ್ ದೆನ್ ದ 0 ಅಂಡ್ ಲೆಸ್ ದೆನ್ ದ 90 ಡಿಗ್ರಿ ಇತ್ತಂದ್ರ ನಾವ್ ಏನಂತ ಕರಿತೀವಿ? ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ ಅಥವಾ ಲಘು ಕೋನ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ, 0ಕ್ಕಿಂತ ದೊಡ್ಡದು. ಹೌದಾ? ಆಮೇಲೆ ಇಲ್ಲೊಂದು ಎಕ್ಸ್ ಅಂತ ಬರಿತೇನೆ, ದಿಸ್ ಇಸ್ ದ ಅಕ್ಯೂಟ್ ಆಂಗಲ್. ಆಮೇಲೆ ಏನಾಗತ್ತೆ ಹೇಳ್ರಿ, 90 ಡಿಗ್ರಿಗಿಂತ ಕಡಿಮೆ ಇತ್ತಂದ್ರ, ಹೌದಾ, ಸೊ ನಾವ್ ಅದಕ್ಕೆ ಏನಂತ ಕರಿತೇವೆ ಅಂದ್ರ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಓಕೆ, ಸೊ ಅದರದ್ದು ಒಂದು ಈಗ ನೋಡ್ರಿ ಈ ರೀತಿ ನಾನು ಇಲ್ಲೊಂದು, ಹೌದಾ, ಅಕ್ಯೂಟ್ ಆಂಗಲ್ ಮೀನ್ಸ್ 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಹೌದಾ? 0ಕ್ಕಿಂತ ಜಾಸ್ತಿ ಇರ್ಬೇಕು, 90 ಡಿಗ್ರಿಗಿಂತ ಕಡಿಮೆ ಇತ್ತಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಪಿ ಕ್ಯೂ ಆರ್. ಓಕೆ, ಸೊ ದಿಸ್ ಇಸ್ ದ ಎಕ್ಸ್. ಓಕೆ, ಸೊ ಇದು ನಮ್ಮ ಅಕ್ಯೂಟ್ ಆಂಗಲ್ ಅಂತ ಇದೆ. ಓಕೆ, ಸೊ ಇಲ್ಲಿ ನೋಡ್ರಿ ಅಕ್ಯೂಟ್ ಆಂಗಲ್ ಅಂದ್ರೆ ಏನಾಯ್ತು, ಲೆಸ್ ದೆನ್ ಗ್ರೇಟರ್ ದೆನ್ 0 ಅಂಡ್ ಲೆಸ್ ದೆನ್ 90 ಡಿಗ್ರಿ ಇತ್ತಂದ್ರೆ ನಾವು ಅದಕ್ಕ ಅಕ್ಯೂಟ್ ಆಂಗಲ್ ಅಂತ
ಕರಿತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಏನಿದೆ ನೋಡ್ರಿ, ರೈಟ್ ಆಂಗಲ್ ಅಂತ ಇದೆ. ಹೌದಾ, ರೈಟ್ ಆಂಗಲ್. ಹೌದಾ, ರೈಟ್ ಆಂಗಲ್ ಮೀನ್ಸ್ ನಿಮಗ ಗೊತ್ತಿರಬಹುದು. ರೈಟ್ ಆಂಗಲ್ ಅಂದ್ರೆ ನಾವ್ ಅದಕ್ಕ ಕನ್ನಡ ಒಳಗೆ ಏನಂತ ಕರಿತೀವಿ, ಲಂಬ ಕೋನ. ಹೌದಾ, ಲಂಬ ಕೋನ ಅಂತ ಕರಿತೀವಿ. ಸೊ ಇಲ್ಲಿ ಲಂಬ ಕೋನ ಅಂದ್ರೆ ಏನಾಗತ್ ನೋಡ್ರಿ, ನಮ್ಗ ಈ ರೀತಿ ನಮ್ಗ ಎಕ್ಸಾಕ್ಟ್ 90 ಡಿಗ್ರಿ ಇರ್ತೈತಿ. ಎಕ್ಸಾಕ್ಟ್ ಈಕ್ವಲ್ ಟು 90 ಡಿಗ್ರಿ ಇತ್ತಂದ್ರ ನಾವ್ ಅದಕ್ಕ ರೈಟ್ ಆಂಗಲ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಕಾಣಿಸ್ತಾ ಇಲ್ಲ, ನಿಮ್ಗೆ ಕಾಣಿಸ್ತೈತಿ, ಒಂದ್ ಸೆಕೆಂಡ್. ಹೌದಾ, ಸೊ ನಾವ್ ಇದಕ್ಕೆ ಏನಂತ ಕರಿತೀವಿ. ಆಮೇಲೆ ಇದನ್ನ ಡೈರೆಕ್ಟ್ ಆಗಿ ಈ ರೀತಿ ಸಿಂಬಾಲ್ ತೋರಿಸ್ತಾರೆ. ಹೌದಾ, ಸೊ ಇದು ನಮ್ಗೆ ಏನಾಗತ್ತೆ ಹೇಳ್ರಿ, ರೈಟ್ ಆಂಗಲ್. ಇದನ್ನ ಎ, ಇದು ಬಿ, ಇದು ಸಿ ಅಂತ ಇದೆ. ಹೌದಾ, ಸೊ ಹಾಗಾದ್ರೆ ಅಕ್ಯೂಟ್ ಆಂಗಲ್ ಅಂದ್ರ 0ಗಿಂತ ಜಾಸ್ತಿ, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ರೈಟ್ ಆಂಗಲ್ ಅಂದ್ರ ಎಕ್ಸಾಕ್ಟ್ಲಿ ಈಕ್ವಲ್ ಟು 90 ಡಿಗ್ರಿ ಇತ್ತಂದ್ರ, ಹೌದಾ, 90 ಡಿಗ್ರಿ ಇತ್ತಂದ್ರ ನಾವ್ ಅದಕ್ಕ ರೈಟ್ ಆಂಗಲ್ ಅಂತ ಕರಿತೀವಿ. ಓಕೆ, we can move to third type of angle. Okay, what is the third type of angle? Third type of angle is obtuse angle. Okay, obtuse angle. Okay, obtuse angle ಅದನ್ನ ಇದು ನಾವು ಕನ್ನಡ ಒಳಗೆ ಏನಂತ ಕರಿತೀವಿ ಅಂದ್ರ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ಹೌದಾ, ಸೊ ಇಲ್ಲಿ ಏನಾಗತ್ತ, ಹೌದಾ, ಗ್ರೇಟರ್ ದೆನ್ ಇಲ್ಲೇ 90 ಡಿಗ್ರಿಗಿಂತ ಜಾಸ್ತಿ, ಹೌದಾ, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಹೌದಾ, ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಹೌದಾ, ಗ್ರೇಟರ್ ದೆನ್ ದ 90 ಡಿಗ್ರಿ ಅಂಡ್ ಲೆಸ್ ದೆನ್ ದ 180 ಡಿಗ್ರಿ ಇತ್ತು ಅಂದ್ರೆ ನಾವು ಅದಕ್ಕೆ ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ, ಅಥವಾ ಕನ್ನಡ ಒಳಗೆ ಏನಂತ ಕರಿತೀವಿ, ವಿಶಾಲ ಕೋನ ಅಂತ ಕರಿತೀವಿ. ಹೌದಾ, ವಿಶಾಲ ಕೋನ ಅಂತ ಕರಿತೀವಿ. ಹೌದಾ, ಇದನ್ನ ಯಾವ ರೀತಿ ಡ್ರಾ ಮಾಡಬಹುದು ಹೇಳ್ರಿ, ಈ ರೀತಿ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗ? ಸೊ ಇದು ಓಕೆ, ಸೊ ಇದು ಎ ಬಿ ಸಿ ಈ ರೀತಿ ಇತ್ತಂದ್ರೆ, ಇಲ್ಲಿ ನೋಡ್ರಿ ಎಕ್ಸಾಕ್ಟ್ ಇಲ್ಲಿ ಬರ್ದಿದ್ದೆ ಅಂದ್ರೆ ನನಗೆ ಏನಾಗ್ತಿತ್ತು, ಅದು ರೈಟ್ ಆಂಗಲ್ ಆಗ್ತಿತ್ತು. ಹಾಗಾಗಿ ಇದು 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಇದಕ್ಕೆ ನಾವ್ ಏನಂತ ಕರಿತೀವಿ, ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಕರೆಕ್ಟಾ, ಗೊತ್ತಾಯ್ತಾ ನಿಮ್ಗ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ್ದಂದ್ರ ಸ್ಟ್ರೇಟ್ ಆಂಗಲ್. ಹೌದಾ, ಸ್ಟ್ರೇಟ್ ಆಂಗಲ್ ಫೋರ್ತ್ ಒನ್ ಅಲ್ಲ. ಹೌದು, ಸ್ಟ್ರೇಟ್ ಆಂಗಲ್. ಸ್ಟ್ರೇಟ್ ಆಂಗಲ್. ಸ್ಟ್ರೇಟ್ ಆಂಗಲ್ ಅಂದ್ರೆ ನಾವು ಕನ್ನಡ ಒಳಗೆ ಏನಂತ ಕರಿತೀವಿ ಅಂದ್ರ ಸರಳ ಕೋನ. ಸರಳ ಕೋನ. ಸರಳ ಕೋನ ಮೀನ್ಸ್ ಎಕ್ಸಾಕ್ಟ್ 180 ಡಿಗ್ರಿ ಇರಬೇಕು. ಹೌದಾ, 180 ಡಿಗ್ರಿ, ಎಕ್ಸಾಕ್ಟ್ 180 ಡಿಗ್ರಿ ಇತ್ತು ಅಂದ್ರೆ ನಾವು ಅದಕ್ಕ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ. ಹೌದಾ, ಇಫ್ ಆಂಗಲ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ಸ್ ಟು 180 ಡಿಗ್ರಿ ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಟ್ರೇಟ್ ಆಂಗಲ್. ಹೌದಾ, ಸೊ ಸ್ಟ್ರೇಟ್ ಆಂಗಲ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೇವಂದ್ರ, ಓಕೆ, ಸೊ ದಿಸ್ ಇಸ್ ದ ಒನ್ ಲೈನ್. ಹೌದಾ, ಈ ಸ್ಟ್ರೇಟ್ ಲೈನ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ ಈ ರೀತಿ. ಹೌದಾ, ಈ ರೀತಿ. ಸೊ ಇದು ಏನಾಗುತ್ತೆ ಅಂದ್ರೆ ನಮಗೆ ಸ್ಟ್ರೇಟ್ ಆಂಗಲ್ ಆಯ್ತು. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ಏನಿದೆ, ರಿಫ್ಲೆಕ್ಟ್ ಆಂಗಲ್ ಅಂತ ಇದೆ. ಹೌದಾ, ರಿಫ್ಲೆಕ್ಟ್ ಆಂಗಲ್. ರಿಫ್ಲೆಕ್ಟ್ ಆಂಗಲ್. ಹೌದಾ, ರಿಫ್ಲೆಕ್ಟ್ ಆಂಗಲ್ ಅಂತಂದ್ರ ಇಲ್ಲಿ ಏನಾಗತ್ತ, 180ಗಿಂತ ಜಾಸ್ತಿ. ಹೌದಾ, ಗ್ರೇಟರ್ ದೆನ್ ಟು 180 ಡಿಗ್ರಿ ಅಂಡ್ ಲೆಸ್ ದೆನ್ ದ 360. ಹೌದಾ, ಅರ್ಥ ಆಯ್ತಾ ಇಲ್ಲಿ?
ಅಂದ್ರ ನಮ್ಗ 360 ಗಿಂತ ಕಡಿಮೆ ಇರ್ಬೇಕು, 180 ಗಿಂತ ಜಾಸ್ತಿ ಇತ್ತಂದ್ರ ನಾವ್ ಅದಕ್ಕ ಇದಕ್ಕ ರಿಫ್ಲೆಕ್ಟ್ ಆಂಗಲ್ ಅಥವಾ ಕನ್ನಡ ಒಳಗೆ ಏನಂತ ಕರಿತೀವಿ ಅಂದ್ರ ಸರಳಾಧಿಕ ಕೋನ ಅಂತ ಕರಿತೀವಿ. ಸರಳಾಧಿಕ ಕೋನ. ಹೌದಾ, ಅರ್ಥ ಆಯ್ತಾ? ಸೊ ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ ಅಂದ್ರ ಈ ರೀತಿ. ಹೌದಾ, ಇಲ್ಲಿ ಕೆಳಗ್ ಬರ್ತಿತ್ತು ಅಂದ್ರ 180 ಗಿಂತ ಜಾಸ್ತಿ ಆಯ್ತು, 360 ಗಿಂತ ಕಡಿಮೆ ಆಯ್ತು. ಸೊ ಇದಕ್ಕೆ ನಾವೇನಂತ ಕರಿತೀವಿ, ರಿಫ್ಲೆಕ್ಟ್ ಆಂಗಲ್ ಅಂತ ಕರಿತೀವಿ. ಹೌದಾ, ಸೊ ನಾವೀಗ 5 ಟೈಪ್ಸ್ ಇನ್ನ ಲಾಸ್ಟ್ ಟೈಪ್ಸ್ ಆಫ್ ಆಂಗಲ್. ಲಾಸ್ಟ್, ಹೌದಾ, ಲಾಸ್ಟ್ ಟೈಪ್ ಯಾವ್ದಂದ್ರ ಫುಲ್ ರೊಟೇಷನ್ ಆಂಗಲ್ ಅಂತ ಇದೆ. ಹೌದಾ, 6th ಒನ್ ಯಾವ್ದಿದೆ? ಫುಲ್ rotation angle. Okay, ಫುಲ್ ರೊಟೇಷನ್ ಆಂಗಲ್ ಅಥವಾ ಸರ್ಕಲ್ ಆಂಗಲ್ ಅಂತಾನು ಕರಿತೀವಿ ನಾವು. ಯಾಕಂದ್ರೆ ಇದು ಎಕ್ಸಾಕ್ಟ್ಲಿ ಈಕ್ವಲ್ ಟು 360 ಡಿಗ್ರಿ ಇರುತ್ತ. ಹೌದಾ, ಮೀನ್ಸ್ 360 ಮೀನ್ಸ್ ದಿಸ್ ಇಸ್ ಅ ಒನ್ ಸರ್ಕಲ್. ಓಕೆ, ಸರ್ಕಲ್ ಎಷ್ಟು ಆಂಗಲ್ ಇರ್ತೈತೆ ಹೇಳ್ರಿ? 360. ಅದಕ್ಕೆ ಅವ್ರು ಯಾವ ಹೆಸರನ್ನ ಕೊಟ್ಟಾರು? ಫುಲ್ ರೊಟೇಷನ್ ಆಂಗಲ್ ಅಥವಾ ಪೂರ್ಣ ಕೋನ ಅಂತ ಕರಿತೀವಿ. ಅದನ್ನ ಯಾವ ರೀತಿ ಡ್ರಾ ಮಾಡಬಹುದಂದ್ರ ಈ ರೀತಿ. ಹೌದಾ ಹೌದಾ, ಇದು ನಮ್ಮ ಒಂದು ಪೂರ್ಣ ಕೋನ ಅಥವಾ ಫುಲ್ ರೊಟೇಷನ್ ಆಂಗಲ್. ಹೌದಾ, if angle is exactly equal to 360 degree, then we can call it as a full rotation angle anta kariti. Okay, so this is the today's session. In this today's session we can learn about basic term and definition, that is line segment, ray, and collinear points and non-collinear points, then angle. Okay, then in this angle we can learn types of angles also. Okay, I hope all of you understand the today's session, and I wind up this today's session. In our next class we will learn about complementary angle and supplementary angle. Thank you. Jai Hind, Jai Karnataka Mate, Jai Vidya Shakti. Thank you once again.